ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮಗೆ ಎಲ್ರಿಗೂ ಕೋವಿಡ್ ಪರಿಸ್ಥಿತಿ ಏನಿದೆ ಎಲ್ಲರಿಗೂ ಗೊತ್ತಾಗಿರ್ತದೆ. ಸರ್ಕಾರ ಈಗಾಗಲೇ ನಮಗೆ ಎಷ್ಟು ಸಾಧ್ಯತೆ ಇದೆಯೋ ಕಳೆದ ಒಂದು 4-5 ತಿಂಗಳಾಗಿ ನಮಗೆ ಸಂಬಳಕ್ಕೆ ಅವರೇ ನಮಗೆ ಸರ್ಕಾರ ಮಾಡಿದರು. ನಮಗೆ ನಮ್ಮ ನಿಗಮದಕ್ಕೆ ಮಾತ್ರ ತೊಂದರೆ ಇಲ್ಲ, ಬಟ್ ಸರ್ಕಾರಕ್ಕೂ ಕೆಲವೊಂದು ತೊಂದರೆ ಇರೋದ್ರಿಂದ ಅವರು ಕೆಲವೊಂದು ಬೇಡಿಕೆಗಳನ್ನು ಅವರು ನೆರವೇರಿಸೋಕ್ಕೆ ಆಗಿರಲಿಲ್ಲ. ಈಗ ಹಲವಾರು ಹೊಸದಾಗಿ ಇರುವ ನಿಮ್ಮ ಬೇಡಿಕೆಗಳನ್ನು ನಾವು ಸರ್ಕಾರ ಗಮನಕ್ಕೆ ತರ್ತೀವಿ. ಅದರ ಜೊತೆ ನಾವು ಈಗ ಬಂದಾಗ ಹೇಳಿದರು ನಮ್ಮನ್ನು ಕರೆಸಿ ಕಾರ್ಮಿಕರ ಪ್ರಾಬ್ಲಮ್ ಏನಿದೆಯೋ ಅದು ರೆಗ್ಯುಲರ್ ಆಗಿ ಕೇಳಿ ಎಂದು. ಅದೇ ಥರ ನಾವು ಕರೆಸಿ ಮಾತಾಡ್ತೀವಿ. ಕೆಲವೊಂದು ವಿಷಯಗಳು ನಮ್ಮ ನಿಗಮಕ್ಕೂ ಮತ್ತು ಸರ್ಕಾರಕ್ಕೂ ಸೇರಿ ಕಷ್ಟವಾಗಿದೆಯೇ. ಸೊ ಆ ವಿಷಯದಲ್ಲಿ ಫೈನಾನ್ಷಿಯಲ್ ಪೊಸಿಷನ್ ಎಲ್ಲರಿಗೂ ಕಷ್ಟ ಇರೋದ್ರಿಂದ ಕೆಲವೊಂದು ಮಾಡಲಿಕ್ಕೆ ಸ್ವಲ್ಪ ಕಾಲ ಅವಕಾಶ ಆಗಬಹುದು. ಆದರೆ ನೀವು ಕೊಟ್ಟಿರುವ ಬೇಡಿಕೆಗಳನ್ನು ಇಮಿಡಿಯೇಟ್ಲಿ ಸರ್ಕಾರ ಗಮನಕ್ಕೆ ತಂದು ಮುಂದಿನ ಏನು ಕ್ರಮ ತಗೋಬೇಕು ಬೇಗ ಒಂದು ಡಿಸಿಷನ್ ತಗೊಳ್ತೀವಿ. ಬಂಧುಗಳೇ ಈಗ ಅವರು IPS ಅಧಿಕಾರಿಯವರು ಸರ್ಕಾರದ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ನಾವು ಸಾರಿಗೆ ನಿಗಮಗಳ ಪುನಶ್ಚೇತನಕ್ಕೆ ಹಿಂದೆ ನರ್ಮ್ ಯೋಜನೆಯಲ್ಲಿ ಹಣ ಕೊಡ್ತಾ ಇದ್ವಿ. ಈಗ ಕೇಂದ್ರ ಸರ್ಕಾರ ಈ ದೇಶಕ್ಕೆ ಭಾಳ 20 ಲಕ್ಷ ಕೋಟಿ ರೂಪಾಯಿ ಕೊಟ್ಬಿಟ್ಟಿದ್ದಾರೆ. ಸೊ ಆ ಪ್ಯಾಕೇಜಿನಲ್ಲಿ ಸಾರಿಗೆ ನಿಗಮಗಳಿಗೂ ಕೂಡ ಒಂದು ಲಂಸಮ್ ಅಮೌಂಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ದಯಮಾಡಿ ಗಮನಕ್ಕೆ ತರಬೇಕು. ಯಾಕೆಂದರೆ ಪ್ರಪಂಚದಾದ್ಯಂತ ಟಿವಿನಲ್ಲಿ ಹೇಳ್ತಾರೆ 20 ಲಕ್ಷ ಕೋಟಿ ಈ ದೇಶದ ಜನರಿಗೆ ಕೊಟ್ಟಿದ್ದೀವಿ ಅಂತ. ನಮಗೊಂದು ಬಿಡಿಗಾಸು ಬಂದಿಲ್ಲ. ನಾವು ಇನ್ನೂ 3,000 ಕೋಟಿ ಸರ್ಕಾರವೇ ಕೊಡಬೇಕು, ಕೊಟ್ಟರೆ ಸುಧಾರಿಸುತ್ತೆ ಅಂತ ಹೇಳಿದ್ವಿ. ಇವೆರಡೂ ಕೂಡ ಪ್ಯಾಕೇಜ್ ತಂದರೆ ಸಾರಿಗೆ ನಿಗಮಗಳು ಸುಧಾರಿಸ್ತವೆ. ದಯಮಾಡಿ ನೀವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬೇಕು ಸಾರಿಗೆ ನಿಗಮಗಳ ವತಿಯಿಂದ ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ.